ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ನಾವಂತೂ ತುಂಬಾ ಚೆನ್ನಾಗಿದ್ದೀವಿ. ಸೊ ನನ್ನ ಬರ್ಡೇ ಸೆಲೆಬ್ರೇಷನ್ ಇವತ್ತಿನದು ಹೀಗಿತ್ತು. ಸೊ ಎಲ್ಲರೂ ವಿಡಿಯೋ ನೋಡಿ. ಮತ್ತು ಇದು ಬಂದ್ಬಿಟ್ಟು ಪೂಜೆ ನೋಡಿ, ರಾಯರು ಯಾವ ಥರ ಹೂವು ಕೊಡ್ತಾರೆ ಅಂದ್ಬಿಟ್ಟು ನೋಡಿ, ತುಂಬ ಖುಷಿಯಾಗುತ್ತೆ. ನೋಡಿದ್ರ ಗಾಯ್ಸ್? ನೋಡಿ ಎಷ್ಟು ಚೆನ್ನಾಗಿ ಹೂವು ಕೊಡ್ತಾರೆ ಅಲ್ವಾ. ಸೊ ಅದಕ್ಕೆ ರಾಯರಿದ್ದಾರೆ. ಮುಂದೆ ನೋಡಿ ವಿಡಿಯೋಸ್. ನಾನು ನಿಜ ಹೊಡೆದಾಕ್ತೀನಿ ಶರಣ್ಯ, ಸೈಡ್ ಹೋಗಿ ಸುಮ್ಮನೆ. ನನ್ನ ಮುಖನ ಜಸ್ಟ್ ನಾವು ಆವಾಗಲೇ ಸ್ನಾನ ಎಲ್ಲ ಮಾಡ್ಕೊಂಡು ಬಂದು ಜರ ಪೂಜೆ ಎಲ್ಲ ಮುಗಿಸಿ ಕೂತಿದ್ವಿ. ಬೋರ್ ಐತೈತೆ ಅಂತ. ನಮ್ಮಪ್ಪ ಇನ್ನೂ ಬಂದಿಲ್ಲ. ಊಟಕ್ಕೆ ಲಂಚಿಗೆ ಬರ್ತಾರೋ ಇಲ್ಲ ಗೊತ್ತಿಲ್ಲ. ಅವ್ರು ಬಂದಮೇಲೆ ವೀಡಿಯೋ ಮಾಡಬೇಕಷ್ಟೇ. ಬಂದಿಲ್ಲ ಅಂತಂದರೆ ಸಂಜೆ ವೀಡಿಯೋ ಮಾಡ್ತೀವಿ. ಬಂದರೆ ವೀಡಿಯೋನೇ ಮಾಡೋ. ಬಂದರೆ ವೀಡಿಯೋ ಮಾಡ್ತೀವಿ, ಬಂದಿಲ್ಲ ಅಂದರೆ ಸಂಜೆ ವೀಡಿಯೋ ಮಾಡ್ತೀವಿ. ಬಾಯ್ ಬಾಯ್. ಇಡಿ ತಗೋ ತಗೋ ಅದನ್ನ ಆಫ್ ಮಾಡ್ಕಪ್ಪ. ಅದನ್ನ ಆಫ್ ಮಾಡು. ಹೋಗುತ್ತದೆ. ಇವ್ರು ಯಾಕೆ ಲೈಟ್ ಆಫ್ ಮಾಡಿದ್ಲು? ಫೋನ್ ಬರ್ಬಾರ್ದಂತ ಮಡಿಗಿಡ ಅಂದ್ಬಿಟ್ಟದ ಕರೆ. ಈಗ ತಾನೇ ಎಚ್ಚರಗೊಂಡಿದ್ದೀನಿ. ಹ್ಯಾಪಿ ಬರ್ತ್ಡೇ ಟು ಯು, ಹ್ಯಾಪಿ ಬರ್ತ್ಡೇ ಟು ಯು, ಹ್ಯಾಪಿ ಬರ್ತ್ಡೇ ಟು ಯು ಡಿಯರ್ ನವಿಲ. ನಾನು ಒಬ್ಬಳೇ ನಿಂತಿದ್ದೇನಲ್ಲೇ. ಮೋದಿ ಫೋನ್ ಮಾಡಿ ಬತ್ತಾ ಅವ್ರ ಪಾರ್ಟಿ ಕೊಡೋದೇ ಲೇಟ್ ಆಗ್ಬೇಕು. ನಿಂತ್ಕೊ ಹಂಗೆ ಒಂದೆರಡು ಫೋನ್ ನಿಮಗೆ ನೋಡಿ. ಆ ವಿಡಿಯೋದಲ್ಲಿ ಹಂಗೆ ಬರ್ತಾವ್ರೆ. ಇವ್ರು ಹಂಗೆ ತೆಗಿತಾವ್ರೆ. ಕೆಳಗ್ ವಿಡಿಯೋ ಮಾಡಲ್ಲ, ಮ್ಯಾಲ ಮಾತ್ರ ವಿಡಿಯೋ. ಎಲ್ಲ ಚಾಕೆಲ್ಲ ಚಾಕೆರ ಎತ್ಕೊಂಡೋದ್ರ ಅತ್ಲಾಗಿ ಕೊಡ ಸಂತ ಚಾಕ ಹಂಗೆ ನಿಂತ್ಕೊಂಡ್ 2 ನಿಮಿಷ ಫೋಟೋ ತೆಗಿಲ್ಲ. ಚಾಕೆ ಇಟ್ಕೊಂಡೆ ನಿಂತ್ಬಿಟ್ಲ. ಕಟ್ ಮಾಡೋಣ. ಅವ್ರು ಯಾವ ಕಡೆ ಕಟ್ ಮಾಡ್ಬೇಕು ಅಂತ ಗೊತ್ತಾಗ್ತಾ ಇಲ್ಲ. ಎಲ್ಲ ಕಟ್ ಮಾಡ್ಲಿ ಬಿಡ. ಎಲ್ಗೋ ಕಟ್ ಮಾಡ್ಲಿ ಬಿಡತ್ತೆ. ನಿಂತ್ಕೊಳ್ಳಿ ಅಣ್ಣ. ಅಣ್ಣ ಅವ್ರು ಇನ್ನು ಶರ್ಟ್ ಬಟನ್ ಎಷ್ಟು ಒಂದ್ ವಾರ ಆಯ್ತು. ಇವಾಗ ವಿಶ್ ಮಾಡ್ಬಿಡಿ. ಹಂಗಾದ್ರೆ ನಾವು ಮಾತಾಡ್ಕೊಂಡು ಒಂದ್ ವಾರ ಆಯ್ತಳು. ಅದೇ ವಿಶ್ ಮಾಡ್ಕೊಬಿಡಿ ಇವಾಗ. ಮತ್ತೆ ಅಣ್ಣ ವಿಶ್ ಮಾಡೋಣ. ನಮ್ ಇದ್ರಿಗೆ ಫಸ್ಟ್ ದಿನ ಮುಂಚೆ ವಿಶ್ ಮಾಡು. ಅವ್ರದ್ದು ಇವತ್ತಲ್ಲಿ ಒಂದು ಬರ್ತ್ಡೇ ಜೂನ್ 1 ಆಗುತ್ತೆ. ಬರ ಕಟ್ ಮಾಡೋಷ್ಟೊಳಗೆ ಕೇಕ್ ಕರ್ಗೋಗ್ತೈತಿ. ಸೈಡಾಗೆ ಹೋಗಲ್ಲಿ ನಿಂತ್ಕೊಂಡ್ಬಿಡ್ತಾಳೆ ಅಲ್ಲಿ. ನಿಮ್ಮ ಅಪ್ಪ ನಿಮ್ಮ ಅಮ್ಮ ಫೋಟೋ ಚೆನ್ನಾಗಿ ಬರಲಿ ನೋಡ್ರಿ ಈ ಕಡೆ. ಒಂಚೂರು ಹತ್ರ ಆಯ್ತು. ಇರ್ಲಿ, ಮುನ್ಸ್ಕೊಳ ಮೇಲೆ. ಆ ಗ್ಲಾಸ್ ಕಚ್ಕೊಳೆ. ಅಯ್ಯೋ ಇವೆಣ್ಣ ಯಾಕೆ ಅಮ್ಮ ಈಗ ತಾನೆ ಪೌಡರ್ ಹಾಕೊಂಡಿದ್ದೆ. ಪೌಡರ್ ಹೋಗುತ್ತೆ, ಮೇಕಪ್ ಹೋಗುತ್ತೆ. ಹೋಗೋದು ನಿಮಿಷ ಮಾಡಿದೆ. ಚೆನ್ನಾಗಿರ್ಬೇಕು. ಹಂಗೆ ತುರ್ಕ್ಬಿಟ್ಟಿಯವ್ವ. ಫೋಟೋ ಕ್ಲಿಕ್ ಮಾಡು. ಆಂಟಿ ಮುಖ ಆ ಕಡೆ ತಿರ್ಸ್ಕೊಂಡಾಯ್ತು ಅಲ್ಲಿ
ಸುಮ್ನಿರ್ ಎಷ್ಟೊತ್ತಿ ಕೊಡ್ಲಾ ಕೊಡ್ಲಾ ಆಯ್ತಾ ನೀನು ಅಲ್ಲಾಡ್ಸ್ಕೊಂಡು ನಿಂತ್ಕೊಂಡು ನಗಾಡ್ಬೇಡ. ಅಣ್ಣ ಬನ್ನಿ ಅಣ್ಣ ಬನ್ನಿ ನೀವಿಬ್ರು ಬನ್ನಿ ಹೋಗ್ಲಿ ನೀವಿಬ್ರು ಬನ್ನಿ ಒಂಚೂರು ಬಂದ್ರಿ ಏನಿಲ್ಲ ಅಣ್ಣ ಒಂದೇ ಒಂದು ಚೂರು ತಗೊಂಡು ನನಗೆ ಚೂರಯ್ಯ ಇಷ್ಟೇ ಸಾಕು ಅದು ಕ್ರೀಮ್ ಹಚ್ಚಿ ಹಂಗೆ ನಮ್ಮ ಅಮ್ಮ ಕೆನೆಗೆ ಸಾಕು ಸ್ವಲ್ಪ ತಗೋಬೇಕು ಎಲ್ಲ ಕಿರಣ ಸಮಯ ತಂದ ಮೇಲೆ ವೇಸ್ಟ್ ಆಯ್ತು ಸಮಯ ಖಾಲಿ ಮಾಡ್ಬೇಕಲ್ಲ ನಾನು ಫೋಟೋ ಓದ್ತೀನಿ. ಇವಳು ಕಾಲ್ ಸಾಕ ಸುಮ್ಮನೆ ಒಂಚೂರು ತಗೊಳ್ಳಲ್ಲ ಸ್ವಲ್ಪ ತಗನೆ ಅಷ್ಟೊಂದು ತಿನ್ನಕ್ಕೆ ಇದು ತಗನೆ ಸಾಕಿದ ಆ ಚಾಕ್ಲೇಟ್ ಅಷ್ಟೊಂದು ತಗನಿದ ಏನ್ ಕಲ್ಸಾಡ್ತೀಯಲ್ಲಮ್ಮ ಕೇಕ ಅದಕ್ಕೆ ತುಂಬಾ ಕಲಿಸ್ತಾಳಪ್ಪ ಅವಳು ಓ ಏ ಅನ್ನ ಅನ್ಕೊಬಿಟ್ಟದೆ ನೀವು ಒಂಚೂರು ತಿನ್ನಿಸ್ಬಿಡ್ರಿ ಚಳಿ ಬರೋಣ ನಂಗೆ ಇದೊಂದು ಹಾಕ್ಬಿಡಿ ಅಂತ ಪುಡಿಗೆ ಅಂಕಲ್ ಹಂಗೆ ನಮ್ಮ ಅಮ್ಮನ ಕೆನೆ ಕ್ರೀಮ್ ಹಚ್ಚಿ ಹಾ ಹಚ್ಚುತ್ತೀನಿ ತಿನ್ನಿಸ್ಬಿಟ್ಟು ಏಮ್ಮ ಅಪ್ಪ ನಿಲ್ಲ ಬಾಣ ಒಂದು ನಿಮಿಷ ಸುಮ್ಮನೆ ಹ್ಯಾಪಿ ಬರ್ಡೇ ಕೊಡು ಇಕ್ಕತ್ತೀನಿ. ಪಟ್ಕೆ ಪಟ್ಕೆ ಅಯ್ಯೋ ಖುಷಿ ನಮ್ಮ ಅಮ್ಮನ ನೋಡು. ಹಾಯ್ ಗೈಸ್ ಹಲೋ ನನಗೆ ಒಂಥರ ನಾಚಿಕೆ ಈ ಬರ್ಡೇ ಗಿರ್ಡೆ ಎಲ್ಲ ಮಾಡ್ಕೊಳಕ್ಕೆ ಆಗಿದ್ದು ಸುಪ್ರೀತಾ ಆಂಟಿ ಮತ್ತೆ ಅವ್ರ ಗಂಡ ಇಂದಾನೆ ಗೊತ್ತಾ ನಿಂಗೆ? ಯಾಕೆ ಅವ್ರು ಬಂದೆ ಅವ್ರ ಕೇಕ್ ತಂದಿರ್ಲಿಲ್ಲ ಅಂದ್ರೆ ಇದೆಲ್ಲ ಡಿಶ್ ಆಯ್ತಿತ್ತ ನಮ್ಗೆ. ಹ್ಞೂ ಸುಮ್ಮನೆ ಇದೆಲ್ಲ ಅದಕ್ಕೆ ನನಗೆ ಕೇಕ್ ಅಂತದೆಲ್ಲ ಕಟ್ ಮಾಡ್ಕೊತಾರೆ ಬೇಜಾರು ಹುಟ್ಟಿದಾಗಿಂದ ಯಾವಾಗಲೂ ಮಾಡ್ಕೊಂಡಿಲ್ಲ ಪಾಪ ಅವರೇ ಯಾವಾಗಲೂ ಇನ್ನೊಬ್ಬರು ಇದ್ದರು ಅವರು ನಮ್ಮ ಯಾಕೋ ಅವಾಯ್ಡ್ ಮಾಡಿದ್ದಾರೆ ಯಾಕಂತ ಗೊತ್ತಿಲ್ಲ ಇವಳು ಪಾಪ ಅವಳು ಅವಳ ಗಂಡ ಕೇಕ್ ತೊಗೊಂಬಂದರು ಕೇಕ್ ನನಗೆ ಫೇವ್ರೆಟ್ ಕೇಕ್ ಐಸ್ ಕೇಕೆ ನಾರ್ಮಲ್ ಕೇಕ್ ನಾನು ತಿನ್ನಲ್ಲ ಯಾಕೆ ಅಂದರೆ ಅದು ಏನೋ ಗೊತ್ತಿಲ್ಲ ತಿನ್ನೋಕ್ಕಾಗೋದಿಲ್ಲ ಅದು ಬಾಯಿಗೆಲ್ಲ ಹೊರ್ಕೊಳ್ಳುತ್ತೆ ನೋಡಿ ಹೆಂಗೆ ತಿಂತಾವನು ಇವನು ಪಪ್ಪಂದು ತಿಂದು ಈಗ ನೋಡಿದ್ರೆ ಇಲ್ಲೂ ತಿಂತವಳೆ ಮಮ್ಮಿ ಕೈ ಹಿಡಿದಕ್ಕೆ ನಾನು ಇಸ್ಕೊಂಡಿದ್ದು ಇಲ್ಲ ಅಂದ್ರೆ ತಿನ್ನಕ್ಕೆ ಕಿತ್ತಾಡ್ತಾರೆ ಇವರು ದುಡ್ಡು ಕಿತ್ತಾಡಲ್ಲ ಬಟ್ಟೆ ಕಿತ್ತಾಡಲ್ಲ ತಿನ್ನಕ್ಕೆ ಅಲ್ಲ ಪಪ್ಪ ಕೊಡ್ತಾರೆ ನಾನು ಯಾವಾಗ ತಿಂದಿರಕ್ಕೆ ನಿಂಗೆ ಹೊಟ್ಟೆ ಉರಿ ಅಂತ ಹೇಳು. ತಿಂದ್ರೆ ಹೊಟ್ಟೆ ಉರಿ ಅಲ್ಲ ಇನ್ನ ನೀನು ಹೊಟ್ಟೆ ಊದ್ತದೆ ಅಂತ ಎಮ್ಮೆ ತರ ಮೊದ್ಲೇ ಊದ್ಕೊಂಡ್ ಕೂತಿದ್ಯ ಹೋದ್ರೆ ನನ್ನ ಹೊಟ್ಟೆ ಊರೋದು ನಿನ್ನಂತೆ ಅಲ್ವಲ್ಲ ಬಿಡು. ಅಪ್ಪ ನನಗಂತೂ ಸಾಕಾಯ್ತು ಟಿ ವಿ ಮ್ಯೂಟ್ ಮಾಡಿ ಹಾಕ್ಬೇಡ ಆಲ್ರೆಡಿ ಸುಮಾರು ಸರಿ ಇದಾಗೈತೆ ಕಾಪಿ ರೇಟಿಂಗ್ ಸರಿ ಗಾಯ್ಸ್ ಬರ್ಡೇ ಕೇಕ್ ತೊಗೊಂಬಂದರು ಕೇಕ್ ಎಲ್ಲರೂ ಕಟ್ ಮಾಡಿದ್ವಿ ನಾನು 4:15 ಬಂದ ತಕ್ಷಣ ಮಾಡಿದರೆ ಆಗೋದು ಏನಂದರೆ ಕೂತ್ಕೊಬಿಟ್ಟೆ ನಾನು ಸಾಕಾಯ್ತು ಅಲ್ಲಿ ಕೆಲಸ ಬೇರೆ ಸ್ವಲ್ಪ ಟಯರ್ಡ್ ಅನ್ನಿಸ್ತಾ ಕೆಲಸ ಎಲ್ಲ ಮಾಡಿ ಬಂದು ರೀಲ್ಸ್ ಗೀಲ್ಸ್ ಅಂದ್ಕೊಂಡು ಕೂತ್ಕೊಂಡು ಸುಮಾರು 7 ಗಂಟೆವರೆಗೂ ಕೂತ್ಕೊಂಡೇ ಇದ್ದೀನಿ 7 ಗಂಟೆ. ನಿಮ್ಗೊಂದು ಆಕ್ಚುಲಿ ಗೊತ್ತಾ ಆಮೇಲೆ ಬೇಗ ಅಂದರೆ ಒಬ್ಬಟ್ಟಿಗೆ ಮಾಡೋ ಪ್ಲ್ಯಾನ್ ನೆನ್ನೆನೇ ಇತ್ತು ಅವರು ಶನಿವಾರ ನಾನ್ ವೆಜ್ ತಿನ್ನಲ್ಲ ನಮ್ಮನೆ ಎಲ್ಲ ವಾರ ತಿಂತೀವಿ ಗಾಯ್ಸ್ ನಿಮ್ಗೊಂದು ಆಕ್ಚುಲಿ ಹೇಳ್ಬೇಕಂದ್ರೆ ಹೆಂಗ್ ಗೊತ್ತಾ ಪಾಪ ಅವರು ಕೇಕ್ ತಂದಿದ್ದಕ್ಕೆ ಇದೆಲ್ಲ ನಡೆದಿದ್ದು ಇಲ್ಲ ಅಂದಿದ್ರೆ ಇದೆಲ್ಲ ಇನ್ಮೇಲೆ ಏನಂದರೆ ವರ್ಷ ಬೇಗನೆ ಪಟ ಅಂತ ಮಾಡಿಬಿಡ್ಬೇಕು ನನಗೇನಂದರೆ ಡೌಟ್ ಇರುತ್ತೆ ಅವ್ರು ಬರ್ತಾರೋ ಬರಲ್ವೋ ಬಂದಿಲ್ಲ ಅಂದರೆ ಮಾಡಿದ್ದೆಲ್ಲ ಸುಮ್ಮನೆ ಉಳಿಯುತ್ತೆ ಬರೋದು ನನಗೆ ಕನ್ಫರ್ಮ್ ಆಗಿಬಿಟ್ರೆ ನಿಜ ಸ್ವಲ್ಪ ಜಾಸ್ತಿನೇ ವೆರೈಟಿ ಮಾಡಿಕ್ಬೋದು ನಾನ್ ವೆಜ್ಜಲ್ಲಾದರೆ ಚಿಕನ್ ಬಿರಿಯಾನಿ ಚಿಕನ್ ಫ್ರೈ ಚಿಕನ್ ಕಬಾಬು ಹಿಂಗೆ ಮಾಡಿಬಿಡ್ಬೋದು ಒಂದೇ ಇದರಲ್ಲಿ ಇದು ಒಬ್ಬಟ್ಟುಗಳು ಪಲ್ಯಗಳು ಸಾಂಬಾರುಗಳು ಸ್ವಲ್ಪ ಕೆಲಸ ಜಾಸ್ತಿ ಆದರೂ ಹೆಂಗೋ ಮಾಡಿದೆ ಬೋಂಡ ಬಜ್ಜಿ ಮಾಡೋಕ್ಕೆ ಟ್ರೈ ಮಾಡಿದೆ ಆಗಲಿಲ್ಲ ಟೈಮ್ ಆಗ್ತಾಯಿತ್ತು ಹೊರಗಡೆ ತರ್ಸೋಕೆ ಟ್ರೈ ಮಾಡಿದೆ ಹೊರಗಡೆ ಕೂಡ ಸಿಗಲಿಲ್ಲ ಬಂದರು ಖುಷಿಯಾಯಿತು ನಿಜ ಅವ್ರು ಬಂದಿದ್ದು ನನಗೆ ಖುಷಿಯಾಯಿತು ಕೇಕ್ ತೊಗೊಂಬಂದರು ಕಟ್ ಮಾಡಿದ್ವಿ ತಿಂದ್ವಿ ಸೆಲೆಬ್ರೇಟ್ ಮಾಡಿದ್ವಿ ಅದನ್ನೆಲ್ಲ ನಾನು ಫುಲ್ಲು ವೀಡಿಯೋ ಅಪ್ಲೋಡ್ ಮಾಡ್ತೀನಿ ಪ್ಲೀಸ್ ಎಲ್ಲರೂ ವಿಡಿಯೋ ನೋಡಿ ಸಪೋರ್ಟ್ ಮಾಡಿ ಆಮೇಲೆ ಅಮ್ಮ ಆಮೇಲೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಊಟ ಮಾಡಿ ಮನೆ ಮಲ್ಟಿಪ್ಲಿಕೇಶನ್ ಮಾಡೋಣ ಕಲಿಬೇಡಿ ಏನು ಮಲ್ಟಿಪ್ಲಿಕೇಶನ್ನು ಹಂಗಂದ್ರೆ ವಿಬ್ರೇಷನ್ ಗಂಟೆ ಹೊತ್ತದ ನೋಟಿಫಿಕೇಶನ್ ಅವ್ರು ಓದಿರೋದು ಒಂದೇ ನಾವು ಓದಿರೋದು ಒಂದೇ ನಾನು ಊರಿಗೆ ಹೋಗೋ ಪ್ಲ್ಯಾನ್ ಇತ್ತು ಊರಿಗೆ ಹೋಗಲಿಲ್ಲ ಕೇರ್ಪೇಟೆಗೆ ಅಲ್ಲೊಂದು ದೇವಸ್ಥಾನ ಇತ್ತು ಅಲ್ಲಿಗೆ ಹೋಗೋಣ ಅಂತ ಪ್ಲ್ಯಾನ್ ಇತ್ತು ನಮ್ಮ ಅಕ್ಕ ಎಲ್ಲ ಬದಲು ಮಾಡಾಕ್ಬಿಟ್ಲತ್ಲಾಗಿ ಸರಿ ಅದು ಮೂಡ್ ಔಟ್ ಆಯಿತು ಸರಿ ಅಂದ್ಬಿಟ್ಟು ಒಬ್ಬಟ್ಟೆಲ್ಲ ಮಾಡಿದೆ ಹಾಗಲಕಾಯಿ ಪಲ್ಯ ಅನ್ನ ಒಬ್ಬಟ್ಟು ರಸ ಪಟ ಅಂತ ಮಾಡಿದೆ ಪಾಪ ಅಣ್ಣ ಬೇಜಾರಾಯ್ತು ನನಗೆ ಗೊತ್ತಿಲ್ಲ
ಇರಲಿ ನೆಕ್ಸ್ಟ್ ಟೈಮು ನೋಡ್ಕೊಂಡ್ವಿ. ನೆಕ್ಸ್ಟ್ ಟೈಮ್ ಏನಾದರೂ ನೋಡ್ಬೇಕು. ನೆಕ್ಸ್ಟ್ ಯಾವ ವಾರ ನೆಕ್ಸ್ಟ್ ವರ್ಷ ಸಂಡೇ ಬಂದುಬಿಟ್ಟೈತೆ ಫುಲ್ಲು ನಾನ್ ವೆಜ್, ಚಿಕನ್, ಮಟನ್, ಫಿಶಸ್ ಎಲ್ಲ ಟ್ರೈ. ಸರಿ ಗಾಯ್ಸ್, ಬಾಯ್. ವಿಡಿಯೋ ಫುಲ್ ನೋಡಿ. ಯಾಕೆ ಬಿಡು, ಲಾಂಗ್ ಆಗುತ್ತೆ ವಿಡಿಯೋ. ಸರಿ ಗೈಸ್, ಆಯಿತು. ಇವಾಗ ನಮ್ಮ ಮನೆಯವ್ರು ಅವ್ರನ್ನ ಬಿಟ್ಬಿಟ್ಟು ಬರೋಕ್ಕೆ ಹೋಗೋರೆ. ಅವ್ರು ಬಂದಿದ್ದು ನಂಗೆ ತುಂಬ ಖುಷಿ ಆಯಿತು. ಅವ್ರು ಇರೋರ್ಗು ತುಂಬ ಖುಷಿಯಾಗೇ ಇತ್ತು. ಅವ್ರಿಗೆ ಏನೋ ಹೋಗ್ಬಿಟ್ರು, ನಿಜವೂ ಬೇಜಾರಾಯಿತು. ಇದ್ದಿದ್ರೆ ಹೆಂಗೆ ನಾಳೆ ಸಂಡೇ ಹೋಗ್ಬೋದಾಗಿತ್ತ, ಮಧ್ಯಾಹ್ನ ಊಟ ಎಲ್ಲ ಮಾಡಿಕೊಂಡು ಹೆಂಗೋ ಅವ್ರನ್ನೇ ಹಾಕೊಂಡು ನಾವು ತಿನ್ಬೋದಾಗಿತ್ತ. ಓಕೆ ಗೈಸ್, ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತಿದ್ದೀವಿ. ನಿಮ್ಗೆ ಏನಾದರೂ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಬಟನ್ ಒತ್ತೋದು ಮರಿಬೇಡಿ. ಮತ್ತೆ ತಲೆ ಕೆರಿ ಅಲ್ಲ, ಇನ್ನೊಂದೇನ ಐತೆ. ಸರಿ ಗೈಸ್, ಕಮೆಂಟೇ ಮಾಡಲ್ಲ ಅಮ್ಮ, ಒಬ್ಬರು ಕಮೆಂಟೇ ಮಾಡಲ್ಲ. ಮತ್ತೆ ನಮ್ಮ ವಿಡಿಯೋ ಇಷ್ಟ ಆಗ್ತಾ ಇಲ್ಲ ಅವ್ರಿಗೆ. ಸರಿ ಗೈಸ್, ಬಾಯ್. ಬಡವ್ರು ಗೈಸ್ ಮಾಡಿ ಗೈಸ್, ಒಂಚೂರಾದರೂ ನೋಡಿ ಗಾಯ್ಸ್, ಎಲ್ಲ ಹಂಗೆ ಐತೆ, ಏನೋ ಮಾಡಿಲ್ಲ. ಪಾತ್ರೆ ಇಷ್ಟೊಂದು ಐತೆ, ತೊಳಿಬೇಕು ಇವಾಗ. ಒಬ್ಬಟ್ಟು ಅರ್ಧಂಬರ್ಧ ಮಾಡಿ ಇವಾಗ ಒಬ್ಬಟ್ಟು ಕೂಡ ಲೋ ಬ್ಯಾಟ್ರಿ ಅಂತ ತೋರಿಸ್ತೈತೆ. ಒಬ್ಬಟ್ಟು ಕೂಡ ಮಾಡ್ಬೇಕು ಇವಾಗ, ಅರ್ಧಂಬರ್ಧ ಮಾಡಿ. ನೋಡಿ ಬಾಕ್ಸ್ ಎಲ್ಲ ನೆಟ್ಟಿಗೆ ಬಾಕ್ಸ್ಗೆ ಹಾಕೊಟ್ಟಿಲ್ಲ ಪಾಪ, ಬರೀ 4 ಒಬ್ಬಟ್ಟು ಹಾಕೊಟ್ಟಿದ್ದೀನಿ ಅಷ್ಟೇ. ಹಿಂಗೆ ನೋಡಿ, ಇಲ್ಲ ಅರ್ಧಂಬರ್ಧ ಬಿಟ್ಟಿದ್ದೀನಿ. ಇವಾಗೆಲ್ಲ ರೆಡಿ ಮಾಡ್ತೀನಿ. ಇವಾಗ ರೆಡಿ ಮಾಡಿ ಮಲ್ಕೋತೀನಿ. ಎಲ್ಲ ಇಲ್ಲೇ ಐತೆ. ಸರಿ ಗಾಯ್ಸ್, ಇದೆಲ್ಲ ಮಾಡಿ ಮಲ್ಕೊಳ್ಳೋಷ್ಟೊತ್ತಿಗೆ ಸುಮಾರು ಒಂದು 11:30-12 ಗಂಟೆ ಆಗುತ್ತೆ ಮೋಸ್ಟ್ಲಿ. ನೋಡ್ತೀನಿ. ಒಬ್ಬಟ್ಟು ಮಾಡೋದನ್ನ ಶೇರ್ ಮಾಡಿಲ್ಲ, ಯಾಕಂದರೆ ಆಲ್ರೆಡಿ ನಾನು ಶೇರ್ ಮಾಡಿದ್ದೀನಿ. ಪ್ರತಿಯೊಂದು ಅಡುಗೆನೂ ನಾನು ಶೇರ್ ಮಾಡಿದ್ದೀನಿ. ಇನ್ನು ನಾನು ಯಾವುದು ಬ್ಯಾಲೆನ್ಸ್ ಇಲ್ಲ. ನೋಡೋಣ, ಯಾವುದಾದ್ರೂ ಹೊಸದು ಪ್ರಯತ್ನ ಪಡ್ತೀನಿ. ಅವಳಿನ್ನ ತಿಂತಾನೆ ಅವಳೆ. ಅಣ್ಣ ಏಲಕ್ಕಿ ಹಾಕಿಲ್ಲ, ಮರ್ತೋಗ್ಬಿಟ್ಟೆ. ಸುಮಾರಾಗೈತಾ ಇದು? ಏನಪ್ಪ, ಕೊಬ್ಬರಿ ಏಲಕ್ಕಿ ಹಾಕಿ ಚೆನ್ನಾಗಿರ್ತದೆ. ಇವೆಲ್ಲ ನನಗೆ ಟೈಮ್ ಸಾಗಂಗಿಲ್ಲ. ಈ ಥರ ಒಬ್ಬಿಟ್ಟು ತಿನ್ನೋದು ಕಮ್ಮಿ. ಮತ್ತೆ ಇನ್ನೂ ತಿಂತಾರೆ. ನಾವು ಕೊಬ್ಬರಿ ಮಿಕ್ಸ್ ಮಾಡೇ ಮಾಡೋದು. ನಾನು ಹಾಗೆ ಮಾಡೋದೇ ಇಲ್ಲ, ತೊಗರಿಬೇಳೆ ಮಾಡೋದೇ ಇಲ್ಲ ನಾವು. ಇವಳು ಏನೋ ಕಿವಿ ತಗ್ಲಾಕೊಂಡ್ಲು. ಅದೇನ ಕಣೆ, ಮನೆಗೆ ಸುಮ್ಗಿರಲ್ಲ ಹುಡುಗಿ. ಆ ಡ್ರೆಸ್ ಇವ್ರು ಕೊಡಿಸಿದ್, ಮೊನ್ನೆ ಊರಿಗೆ ಹೋಗಿದ್ವಲ್ಲ, ಅವ್ರ ದೊಡ್ಡಮ್ಮ ಕೊಡಿಸಿರೋದು. ಮತ್ತೆ ಚಾಂದಿನ ಹಾಕಂಗೆ ದೊಡ್ಡಮ್ಮ ಕಾಸು ಕೊಟ್ಟಿತ್ತು. ಟಿವಿ ಏನು ಮಾಡಪ್ಪ ದೇವ್ರಮ್ಮ, ಇಟ್ಕೊಳ್ಳ ಮಾಡಲ ನೋಡು, ಆಳ ಇಟ್ಕೊಂಡ್ಬಿಡು. ಅಮ್ಮ ಕೊಡೋದಿಲ್ಲ, ನಮಗೆ ಸ್ವಲ್ಪ ನಿಧಾನ ಇಳಿಸ್ತೀವಿ ನಾವು. ದಡಬಡ ತಿನ್ನಕ್ಕಾಗೋದಿಲ್ಲ. ನಿಮ್ಮ ಮೂವರು ನಿಧಾನಕ್ಕೆ ಇಳಿಸೋದಾ? ಅವ್ನು ಸ್ವಲ್ಪ ತಿಂತಾನೆ, ನಾನೇ ಮುದ್ದೆ ಮಾತ್ರ ಬೇಗ ಉಣ್ಣೋದು ನಾನು. ಈಗ ಆರೈತದಲ್ಲ ಹಾಯ್ಕೊಳೆ. ಸಾಕು ಬಿಡು, ಸಾಕ್ರೆ ಜಾಸ್ತಿ ಆಗುತ್ತೆ ನೀವು ರೈಸು. ಓ, ನಮ್ಮ ಥರ ರೈಸ್ ಅಲ್ಲ, ಜಾಸ್ತಿ ಐತಲೇ ರೈಸ್. ನೂನಲ್ಲೇ ರೈಸ್ ಜಾಸ್ತಿ ಇದೆ. ಇದಕ್ಕೆ ಹಾಕಿ ಎತ್ಕೊಂಡು ಮಾಡ್ತೀನಿ. ನಾವು ತಿಂತೀನಿ, ವೇಸ್ಟ್ ಮಾಡಲ್ಲ. ಅದಕ್ಕೆ ಸ್ವಲ್ಪ ಹಾಕಿ ತಂಗ್ಲನ್ನ ಐತೆ ಬೆಳಗ್ಗೆದು. ಹಾಕತ್ಲಾಗ ಅದ್ನೇ ಸಾಕು. ನಾನು ಊಟ ಮಾಡೋದಿಲ್ಲ, ಒಂಚೂರು ಹಾಕು ಸಿಕ್ಕಿರ. ಏನ್ ಬೆಳ್ಳ ಒಳಿಕೆ ಎಲ್ಲ ಕುತ್ಕೊಳ್ಳೋದು ಸುಮ್ಮನೆ ಡಿಸ್ಟರ್ಬ್ ಮಾಡ್ತಾರೆ. ಊಟ ಕೊಡಿಸ್ಬೇಕಾದ್ರೆ ಮತ್ತು ಒಬ್ಬಟ್ಟೊಳಗೆ ಸಾರು ಹಾಕ್ಬಿಟ್ಟು ಸುಮ್ಮನೆ
ಅವಾಗಲೇ ಊರ್ನದು ಮೈದಾ ಹಿಟ್ಟನ್ನ ಮಿಕ್ಕಿರೋದು ಎತ್ತಿ ರೊಳಿಗೆ ಹಾಕ್ಬೇಕಲ್ಲ ಊರೊಳಗೆ ಹಾಕ್ತಿದ್ದೀನಿ. ಅಯ್ಯೋ ಯಾಕೆ ಒಳಗೆ ಹಾಕ್ತಿದ್ದೆ ಅಂದ್ಬಿಟ್ಟು ಎತ್ಕೊಂಡೆ. ಯಾಕೆ ಊಟ ಮಾಡಿದ್ದೆ ನಾನು. ಊಟ ಮಾಡಕ್ ನಾನು ಹೇಳಿದ್ನ ನನಗೆ ಗೊತ್ತಿಲ್ಲ ಅದು ತಿನ್ಕೋದಕ್ಕೆ ತಿನ್ಲಿ ಬಿಡು ಇಲ್ಲ ನಿಧಾನಕ್ಕೆ ನೆನ್ಸ್ಕೊಳಕ್ಕೆ. ಒಂಚೂರು ಟೇಸ್ಟ್ ನೋಡ್ರಿ ಅದು ಅಣ್ಣ ಅಮ್ಮ ಟೇಸ್ಟ್ ಏ ಊಟ ನಂಗೆ ಗೊತ್ತಿಲ್ಲ ನಂಗೆ ಬೇಜಾರಾಗ್ತದೆ. ಸುಮ್ಕೆ ವೇಸ್ಟ್ ಮಾಡ್ತಾರೆ. ಯಾಕೆ ವೇಸ್ಟ್ ಆಗುತ್ತೆ? ಊಟ ಮಾಡ್ಕೊ ಬಂದಿದ್ದಲ್ಲ ನಾನು ಹೇಳಿದೆ ಊಟ ಮಾಡ್ಕೊಂಬರಕ್ಕೆ ಶನಿವಾರ ಉಪವಾಸ ನಂದು. ನಂಗೆ ಇಷ್ಟ ಅಂತ ಹೇಳ್ತಿದ್ರ ಅದನ್ನ ಯಾಕೆ ಹಿಂಗ ಅಲ್ಲಾಡಿಸಿದ್ರೆ ಕೊಡಿ ನಾನು ಹಾಕ್ತೀನಿ ಇಲ್ಲಿ ಹಾಕೋಬಿಟ್ರಿ ಮೇನ್ ಅಷ್ಟ ಆಯ್ತದೆ. ರಸ ಹಾಕೊಳ್ಳಿ ಚೆನ್ನಾಗಿದೆ. ರಸ ರಸ ಮಾಡ್ಕೊಳ್ಳಿ ಚೆನ್ನಾಗಿದೆ. ನನಗೂ ಬೇಜಾರು ನಂಗೆ ಚೆನ್ನಾಗಿ ತಿನ್ಬೇಕು ಅನ್ಬೇಕು. ನಾನು ಇವಾಗ ನೋಡ್ಕೊಂಡಲ್ಲ ನೋಡಿ ನೆಕ್ಸ್ಟ್ ಟೈಮ್ ಒಂದೊಂದೇ ಗ್ಲಾಸ್ ಕೊಡಲ್ಲ ನಾನು ಒಂದೊಂದೇ ಇರ್ಲು. ನೀನೇನ್ ಕಮ್ಮಿನ ಬಾ ಬಾಯ್ ಮುಚ್ಚು. ಅಂದ್ರೆ ಊಟ ಮಾಡಿದ್ದೀರ ನೀನು ತಿನ್ನಲ್ಲ. ಜಬ್ಬುದರ್ಸಿ ಮಾಡ್ಕೊಂಡು ತಡ್ಗೆ ತುಂಬ್ಕೊಬಿಟ್ಟು ಬಿಸಾಡ್ಬಾರ್ದು. ನಮ್ಮ ಮನೆಯವ್ರಿಗೆ ಗೊತ್ತಾಗೋದು ಅದು ಹೊಡೆದೇ ಇಷ್ಟ ಅನ್ನ ಅದೇ ತಿನ್ನಲ್ಲ. ನಾವು ಫಸ್ಟ್ ತಿಂತಿದ್ವಿ ಇದು ಸೋನಾ ಮಸಾಲೆ ಬಿಟ್ಬಿಟ್ಟೆ ಪುನಃ ಆ ಥರ ಆಯ್ತಲ್ಲ ಡಾಕ್ಟ್ರ ತಿನ್ಬೇಡಿ ಅಂತ ಅಂದ್ರು. ಅದಕ್ಕೆ ಇದನ್ನೇ ತಿರ್ಗಾ ಸ್ಟಾರ್ಟ್ ಮಾಡಿದೆ. ಅದಕ್ಕೂ ಒಬ್ರಿಗೆ ಅಂಬೆ ಅದಕ್ಕೆ ಅವರು ಅದೇ ಇಲ್ಲ ತಂದ್ಮೇಲೆ ತಿಂದ್ಮೇಲೆ ಆ ಥರ ಅದಕ್ಕೆ ನಂಗೆ ಏನು ಸುತ್ತಿಲ್ಲ ಇದು ಇದಾಗುತ್ತೆ ಅಷ್ಟೇ, ಅದ್ರಲ್ಲಿ ಏನು ಇಲ್ಲ. ಆಮೇಲೆ ಎಲ್ಲ ಗೊತ್ತಾ ಊರಿಗೆ ಹೋಗ್ಬಿಟ್ರೆ ಕಷ್ಟ. ಆಮೇಲೆ ನಮ್ಗೆ ನಮ್ಮ ಊರ ಹಾಸ್ಟೆಲ್ ಮಕ್ಳಿಗೆ ಕೊಡ್ತಾರೆ ಇದನ್ನ ಹಿಂಗಿಸ್ತಾರೆ. ಬಸ್ ಹೆಂಗೂ ಇಲ್ಲ ಇದನ್ನ ವಿಟಮಿನ್ ನೀರು ತಿನ್ನಕ್ಕಿಲ್ಲ ಹಾಕ್ಬೇಡಿ. ಬಿಸಾಕನ ನಾನು ಅವಾಗಲೇ ತಿಂತಿದ್ದೆ. ಅದು ತರಿಸಿದೆ ನಿಮ್ಗೋಸ್ಕರ. ವೆಜ್ ವೆಜ್ ಇದು ತರಕಾರಿದು ನನಗೆ ದುಡ್ಡು ಕುಳಿತಿದ್ದೆ. ನಾನು ಹೇಳ್ಬೇಕಲ್ಲ ನಾನು ತರಗ್ಲಿ ಏನಂದ್ರೆ ನಾಲ್ಕೆ ತರಿಸಿ ಅಂತೇಳಿ ನಾಕೆ ತರ್ಸಿಲ್ಲ ನೋಡಿ ನಾನು ನಿಮ್ಗೆ ತರಿಸ್ಕೋಬೇಕಾಗ ನಾಲ್ಕು ತಿನ್ನೋದಿಲ್ಲ ಬಿಟ್ಬಿಟ್ಟೆಲ್ಲ ಇವಾಗ ಬರೀ ಯಾರು ಜ್ಯೂಸ್ ಅಷ್ಟೇ ಹಣ್ಣುಗಳ ಜ್ಯೂಸು. ಮತ್ತೊಂದಿನ ತಿನ್ಕೊಬಿಡ್ಬೇಡಿ. ಬೋಂಡ ಬಿಟ್ಟು ಸಿಕ್ತಾವ್ತಾನೆ ಯಾವಾಗಲೂ ಇವತ್ತು ಏನು ಸಿಕ್ಕ 4 ಐಟಮ್ 8:30 ಆಯ್ತಲ್ಲ ಟೈಮ್, ಇನ್ನೇ ಲೇಟ್ ಇರ್ತಲ್ಲ. ಅದೇನಿದ್ರು ಟೀ ಟೈಮ್ ತಾನೇ. 8 ಗಂಟೆ ಆಗ ಪಾಪ 8 ಗಂಟೆ 8:15 ಲಾಸ್ಟ್. ಒಬ್ಬ ಸಾಕು ಬಿಡೋ ಊಟ ತಿನ್ನೋದೆಲ್ಲ ಮಾಡಿಯಾ. ಬಂದರು ಜ್ಯೂಸ್ ತಂದಿಕ್ತವ್ರೆ. ಸ್ವಲ್ಪ ಕಾರ್ಪೆಟ್ ಹಾಕಿರೋದು ಅದನ್ನ ಹಾಕು. ಆದ್ರೆ ಒಂದೇ ಭಂಗ 16 ಭಂಗ ಇದು. ಇಲ್ಲೇ ಇದೇ ಚಂದ ಎಲ್ಲ ತಿಂದಿದೆ ಚಂದ ಅವೆಲ್ಲ ಎರಡರಲ್ಲೂ ರೈಸಾ? ಬೆಳಗ್ಗೆ ಮೇಡಮ್ ತಟ್ಟೆ ಇಟ್ಟು ಬಿಡಿಸಿ ಆಯಿತು. ನಮ್ಮ ಅಕ್ಕ ಊರಿಗೆಲ್ಲ ಹೋಗಿ ದೊಡ್ಡ ತಗೊಳ್ಳಿ. ಹಾಂ ಹಾಕಿ ಹಾಕಿ ಒಬ್ಬಟ್ಟು ತಟ್ಟೆನ ಎತ್ಕೊಂಡ್ಬಿಟ್ಲತ್ತಿಗೆ ತಟ್ಟೆಯಲ್ಲಿ ನಡೀತದ ಹಾಕಿ ಸಾಕು ಸಾಕು ಸಾಕು. ಹೇಳೋದು ನಮ್ಮ ಮನೆಯವ್ರಿಗೆ ಬಿಸಿ ಬಿಸಿ ಒಬ್ಬಟ್ಟು ಅಂದ್ರೆ ಇಷ್ಟ ಅಂತ. ಅದಕ್ಕೆ ಅರ್ಧ ಮುಚ್ಚಿದೆ ಆದ್ರೂ ಒಂಚೂರು ಆರೋಗ್ಬಿಟ್ಟೈತೆ. ಬಿಡಿ ಬಿಡಿ ಸಾಕು. ಸೈಡ್ಗೆ ಮದ್ದಿಕೆ ಆ ಕಡೆ ಈ ಕಡೆ ಅಲ್ಗಾಡಂಗಿಲ್ಲ, ಕರೆಕ್ಟಾಗಿ ಅಲ್ಲೇ ಬೀಳ್ಬೇಕು. ಹಾಯ್, ಏನು ಸಮಾಚಾರ ಹೇಳ್ಬೇಕು. ಅಣ್ಣ ಹಾಯ್. ಅವನಿಗೆ ಬೇಜಾರು ವಿಡಿಯೋ ಗಿಡ ಮಾಡ್ರೆ ಆಗಲ್ಲ ಅವ್ರಿಗೆ. ಕಣ್ಣೋಡಿ ಹಿಂಗೆ ಧನುಷ ಲವ್ ಎಲ್ಲ ತಂದಿಕ್ಕವ.
ಏನು ಮಾಡ್ತಿದ್ಯಾ? ಚಿಕ್ಕ ಕೇಕ್ ಕಟ್ ಮಾಡ್ಕೊಡೋ ಅವ್ರಿಗೆ. ಪೇಪರ್ ಕಟ್ ಮಾಡ್ತಿದ್ದೆ. ಇದ್ದು ಬೆಳಿಗ್ಗೆ ಹೋಗೋದಾಗಿತ್ತು ಅಷ್ಟೊತ್ತಿಗೆ. ಬಾಪ ನಾಳೆ ಕೇಳಿ ನಾವು ಕೇಳಿಕ್ ಹೋಗೋಣ. ಅಮ್ಮ ಗ್ಯಾಸ್ ಆಫ್ ಮಾಡಿ ಅಮ್ಮ. ಅಮ್ಮ ಗ್ಯಾಸ್ ಆಫ್ ಮಾಡು. ನಾವು ಹೋಗೋಣ ಬಾ. ಅಲ್ಲಿ ನಾಳೆಗೆ ಸಂಡೇ ಹೆಂಗು ಅಂಟಿದ್ರ ನೋಡು. ಅವಾಗ ಮೂಡಿರಲ್ಲ. ಯಾವ ಸುಸ್ತು ಬಾರಿ. ಕರೆಂಟ್ ಇಲ್ಲ. ಲೈಫ್ ಲಾಂಗ್ ಹುಡುಗರು ಬರ್ತಾವ್ರೆ ಕೆಳಗೆ. ಬ್ರೆಡ್ ಬೆಡ್ ಇದ್ದಂಗವೆ. ಅಮ್ಮಕ್ ನೋಡಿದ್ರ ಪರವಾಗಿಲ್ಲ. ಒಂದಿನ ಕಿತ್ತೋಗಿಲ್ಲ. ಅವಳಗಂತ ತಗೊಂಡಿದ್ದೀನಿ ದೊಡ್ಡವು. ಇಲ್ಲ ಇಂಥವೇ ಎಲ್ಲಿ ಕಿತ್ತೋಗ್ತವೆ? ಎಲ್ಲಿ ಕಿತ್ತೋಗ ಗ್ಯಾಪೇ ಇಲ್ಲ. ಸರಿ ತುಂಬಾ ಜನ ಹಾಕೋರಿಗಿಂತವನ್ನೇ ಎಲ್ಲ ಇವೆ. ಅದನ್ನ ಡಾಕ್ಟ್ರು ಆಮೇಲೆ ಜಾರದಿಲ್ಲ ಇದು. ಜಾರುತ್ತೆ ಇಲ್ಲ ನೋಡಿದೆ ಬಾತ್ರೂಮಲ್ಲಿ. ಹಾಂ ಸರಿ ಅಣ್ಣ ಏನು ಬರಲ್ಲ ಇದ್ಬಿಟ್ಟು ಬೆಳಗ್ಗೆ ಹೋಗಿ ಅಂದರೆ ಬರಲ್ಲ ಅಂತೆ. ಬೆಳಗ್ಗೆಗೆ ಅಷ್ಟೊತ್ತಿಗೆ ಎದ್ದು ಮಧ್ಯಾಹ್ನ ಹೋಗ್ಬೋದಾಗಿತ್ತು. ಏಕೆ? ಸರಿ ಬಾಯ್ ಬಾಯ್ ಬಾಯ್. ಹೋಗೇ ಬಿಟ್ರು. ಇದು ಬಿಟ್ಟು ಬೆಳಗ್ಗೆ ಅಷ್ಟೊತ್ತು ಇದ್ದಿದ್ರೆ ಹೆಂಗೋ ನಾಳೆಗೆ ನಮಗೂ ಟೈಮ್ ಪಾಸ್ ಆಗದ. ಹೋದ್ರಕ್ಕಲ್ಲ ಪಾಪ ಅವ್ರಿಗೂ ಕೆಲಸ ಭಂಗ ಅಂತ ಇರ್ತಾವ ತಾನೆ. ಏನು ಕೆಲಸ ಭಂಗ ಬಾರೆ. ನಾಳೆಗೆ ರಜಾ ಅಲ್ವಾ? ಇದ್ಬಿಟ್ಟು ಹೋಗೋದ್ನೀಯ ಓಡೋದ್ರು. ಆ ನೆಟ್ಗೆ ಗೊತ್ತು ಮಮ್ಮಿ. ಆ ಕೇಕ್ ಹಾಕಕ್ಕೂ ಆಗಿಲ್ಲ. ಆ ಕೇಕ್ ಇನ್ನೊಂದ್ಸೆ ಹಾಕಿವಲ್ಲ. ನಾನಂತೂ ಮನೆಗೆ ತಕ್ಷಣ ಸರಿ ನಡಿ. ಬಂದೆ ಒಂದು ಆ ನೆಟ್ಟಿಗೆ ವೀಡಿಯೋನ ಮಾಡಿಲ್ಲ, ಫೋಟೋನ ತಗೊಂಡಿಲ್ಲ. ನಾನು ಕಂಪ್ಯೂಟರ್ ಮಾಡ್ತಿದ್ದೆ. ಹೋದ್ಲು ಗೈಸ್ ಫ್ರೆಂಡು. ಬೇಜಾರಾಯ್ತು. ಆದ್ರೂ ಮನೆ ಕೆಲಸ ಇತ್ತು. ಏನು ಕೆಲಸ ಇತ್ತು ಬಾರೆ. ಬಾ ನಾನು ಹೋಗ್ಬಿಟ್ಟು ಹಂಗೆ ಮಾಡ್ತೀನಿ ಕಂತ. ಹಿಂಗೆ ಹೋಗ್ಬಿಟ್ಟು ಹಂಗೆ ಬಂದ್ಬಿಡೋ ಸುಮ್ಮನಿರು. ನಾಳೆಗೆ ಬೆಳಗ್ಗೆಲ್ಲ ಕಳಿಸಿ ಮೀನು ತಗೊಂಡು ನಾಳೆ ಕೌಡ್ ಕೊಡ್ಸ್ಬಿಟ್ಟು ಬರ್ತೀನಿ. ಏನ ಮೀನಾ ಇಲ್ಲಿ ಮಾಡಿಕ್ಬೇಕು. ಅಲ್ಲಿ ತಗೊಂಡೋಗಿ ಕೊಡ್ತಾರ ಬೇವರ್ಸಿ. ಸ್ವಲ್ಪ ಸುಸ್ತಾಯ್ತು. ನೋಡಿ ಒಬ್ಬಟ್ಟು ಮಾಡಲ್ಲ. ಕಡಿಮೆ ಕಡಿಮೆ ತಿನ್ನಬೇಕು. ನಾನು ಉಣ್ಣದೇ ಹೊಸಿ, ಉಣ್ಣದೇ ಸ್ವಲ್ಪ. ಹಾಂ ನೋಡಿ ಗೈಸ್ ಅವ್ರು ಸರಿಯಾಗಿ ತಿಂದಿಲ್ಲ. ಯಾಕೆ ತಿಂದಿಲ್ವ ಏನೋ ಗೊತ್ತಿಲ್ಲ. ಮೋಸ್ಟ್ಲಿ ಊಟ ಅಡ್ಜಸ್ಟ್ ಆಗಿಲ್ವ ಏನೋ ಗೊತ್ತಿಲ್ಲ. ತಿನ್ನವ ಎಲ್ಲ ಹೆಂಗೈತೆ ಪನ್ನೀರ್ ಪಪ್ಸ್? ನಾನು ಗೈಸ್ ಬರ್ಡೇ ಅಂತ ಮಾಡ್ಕೋತಾ ಇರೋದು. ಹಾಯ್ ಗೈಸ್, ಹಲೋ. ನನಗೆ ಒಂಥರ ನಾಚಿಕೆ ಈ ಬರ್ಡೇ ಗಿರ್ಡೇ ಎಲ್ಲ ಮಾಡ್ಕೊಳಕ್ಕೆ. ಸುಪ್ರೀತಾ ಆಂಟಿ ಮತ್ತೆ ಅವ್ರ ಗಂಡ ಇಂದಾನೆ ಗೊತ್ತಾ ನಿಂಗೆ? ಯಾಕೆ? ಅವ್ರು ಬಂದು ಅವ್ರ ಕೇಕ್ ತಂದಿರ್ಲಿಲ್ಲ ಅಂದ್ರೆ ಇದೆಲ್ಲ ಡಿಶ್ ಆಯ್ತಿತ್ತ ನಮ್ಗೆ. ಸುಮ್ಮನೆ ಇದೆಲ್ಲ ಅದಕ್ಕೆ ನನಗೆ ಕೇಕ್ ಅಂತದೆಲ್ಲ ಕಟ್ ಮಾಡ್ಕೊಂತಾರೆ ಬೇಜಾರು. ಹುಟ್ಟಿದಾಗಿಂದ ಯಾವಾಗಲೂ ಮಾಡ್ಕೊಂಡಿಲ್ಲ. ಪಾಪ ಅವರೇ ಯಾವಾಗಲೂ ಇನ್ನೊಬ್ಬರು ಇದ್ದರು. ಅವರು ನಮ್ಮ ಯಾಕೋ ಅವಾಯ್ಡ್ ಮಾಡಿದ್ದಾರೆ. ಯಾಕಂತ ಗೊತ್ತಿಲ್ಲ. ಇವಳು ಪಾಪ ಅವಳ ಗಂಡ ಕೇಕ್ ತೊಗೊಂಬಂದರು. ಕೇಕ್ ನನಗೆ ಫೇವ್ರೆಟ್ ಕೇಕ್ ಐಸ್ ಕೇಕೆ. ನಾರ್ಮಲ್ ಕೇಕ್ ನಾನು ತಿನ್ನಲ್ಲ. ಯಾಕೆ ಅಂದರೆ ಅದು ಏನೋ ಗೊತ್ತಿಲ್ಲ, ತಿನ್ನೋಕ್ಕಾಗೋದಿಲ್ಲ. ಅದು ಬಾಯಿಗೆಲ್ಲ ಹೊರ್ಕೊಳ್ಳುತ್ತೆ. ನೋಡಿ ಹೆಂಗೆ ತಿಂತಾವ ಇವನು. ಪಪ್ಪಂದು ತಿನ್ನಲಿ ನೋಡಿ ಇಲ್ಲೂ ತಿಂತವಳೆ. ಮಮ್ಮಿ ಕೈ ಹಿಡಿದಕ್ಕೆ ನಾನು ಇಸ್ಕೊಂಡಿದ್ದು, ಇಲ್ಲಾಂದ್ರೆ ಇಸ್ಕೊಂಡಿಲ್ಲ. ತಿನ್ನೈತೆ ನೀನು ಪಾಲದ್ ನೀನು ಆವಾಗಲೇ. ತಿನ್ನಕ್ಕೆ ಕಿತ್ತಾಡ್ತಾರೆ ಇವರು. ದುಡ್ಡು ಕಿತ್ತಾಡಲ್ಲ, ಬಟ್ಟೆ ಕಿತ್ತಾಡಲ್ಲ, ತಿನ್ನಕ್ಕೆ. ಅಲ್ಲ ಪಪ್ಪ ಕೊಡ್ತಿದ್ದೇನೆ. ನಾನು ಯಾವಾಗ ತಿಂದಿರಕ್ಕೆ ನಿಂಗೆ ಹೊಟ್ಟೆ ಉರಿ ಅಂತ ಹೇಳು. ತಿಂದ್ರೆ ಹೊಟ್ಟೆ ಉರಿ ಅಲ್ಲ, ಇನ್ನು ನಿನ್ನ ಹೊಟ್ಟೆ ಊದ್ತದೆ ಅಂತ ಎಮ್ಮೆ ತರ. ಹೊಟ್ಟೆ ಉರಿ ನಿನ್ನಂತೆ ಅಲ್ವಲ್ಲ ಬಿಡು.
ಅಪ್ಪ ನನಗಂತೂ ಸಾಕಾಯ್ತು. ಟಿ ವಿ ಮ್ಯೂಟ್ ಮಾಡಿ ಹಾಕ್ಬೇಡ, ಆಲ್ರೆಡಿ ಸುಮಾರು ಸರಿ ಇದಾಗೈತೆ. ಸರಿ ಗೈಸ್, ಬರ್ಡೇ ಕೇಕ್ ತೊಗೊಂಬಂದ್ರು. ಕೇಕ್ ಎಲ್ಲರೂ ಕಟ್ ಮಾಡಿದ್ವಿ. ನಾನು 4:15 ಬಂದ ತಕ್ಷಣ ಮಾಡಿದರೆ ಆಗೋದು. ಏನಂದರೆ ಕೂತ್ಕೊಬಿಟ್ಟೆ ನಾನು, ಸಾಕಾಯ್ತು. ಅಲ್ಲಿ ಕೆಲಸ ಬೇರೆ ಸ್ವಲ್ಪ ಟಯರ್ಡ್ ಅನ್ನಿಸ್ತಾ, ಕೆಲಸ ಎಲ್ಲ ಮಾಡಿ ಬಂದು ರೀಲ್ಸ್ ಗೀಲ್ಸ್ ಅಂದ್ಕೊಂಡು ಕೂತ್ಕೊಂಡು ಸುಮಾರು 7 ಗಂಟೆವರೆಗೂ ಕೂತ್ಕೊಂಡೇ ಇದ್ದೀನಿ. 7 ಗಂಟೆ. ಆಮೇಲೆ ಬೇಗ ಅಂದರೆ ಒಬ್ಬಟ್ಟಿಗೆ ಮಾಡೋ ಪ್ಲ್ಯಾನ್ ನೆನ್ನೆನೇ ಇತ್ತು. ಅವರು ಶನಿವಾರ ನಾನ್ ವೆಜ್ ತಿನ್ನಲ್ಲ, ನಮ್ಮನೆ ಎಲ್ಲ ವಾರ ತಿಂತೀವಿ. ಆಕ್ಚುಲಿ ಹೇಳ್ಬೇಕಂದ್ರೆ ಹೆಂಗ್ ಗೊತ್ತಾ, ಪಾಪ ಅವರು ಕೇಕ್ ತಂದಿದ್ದಕ್ಕೆ ಇದೆಲ್ಲ ನಡೆದಿದ್ದು, ಇಲ್ಲ ಅಂದಿದ್ರೆ ಇದೆಲ್ಲ ಇನ್ಮೇಲೆ ಏನಂದರೆ ವರ್ಷ ಬೇಗನೆ ಪಟ ಅಂತ ಮಾಡಿಬಿಡ್ಬೇಕು. ನನಗೇನಂದರೆ ಡೌಟ್ ಇರುತ್ತೆ, ಅವ್ರು ಬರ್ತಾರೋ ಬರಲ್ವೋ. ಬಂದಿಲ್ಲ ಅಂದರೆ ಮಾಡಿದ್ದೆಲ್ಲ ಸುಮ್ಮನೆ ಉಳಿಯುತ್ತೆ. ಬರೋದು ನನಗೆ ಕನ್ಫರ್ಮ್ ಆಗಿಬಿಟ್ರೆ ನಿಜ ಸ್ವಲ್ಪ ಜಾಸ್ತಿನೇ ವೆರೈಟಿ ಮಾಡಿಕ್ಬೋದು. ನಾನ್ ವೆಜ್ ಅಲ್ಲಾದರೆ ಚಿಕನ್ ಬಿರಿಯಾನಿ, ಚಿಕನ್ ಫ್ರೈ, ಚಿಕನ್ ಕಬಾಬು ಹಿಂಗೆ ಮಾಡಿಬಿಡ್ಬೋದು ಒಂದೇ ಇದರಲ್ಲಿ. ಇದು ಒಬ್ಬಟ್ಟುಗಳು, ಪಲ್ಯಗಳು, ಸಾಂಬಾರುಗಳು ಸ್ವಲ್ಪ ಕೆಲಸ ಜಾಸ್ತಿ. ಆದರೂ ಹೆಂಗೂ ಮಾಡಿದೆ. ಬೋಂಡ ಬಜ್ಜಿ ಮಾಡೋಕ್ಕೆ ಟ್ರೈ ಮಾಡಿದೆ, ಆಗಲಿಲ್ಲ. ಟೈಮ್ ಆಗ್ತಾಯಿತ್ತು. ಹೊರಗಡೆ ತರ್ಸೋಕ್ಕೆ ಟ್ರೈ ಮಾಡಿದೆ, ಹೊರಗಡೆ ಕೂಡ ಸಿಗಲಿಲ್ಲ. ಬಂದರು, ಖುಷಿಯಾಯಿತು. ನಿಜ ಅವ್ರ ಬಗ್ಗೆ ನನಗೆ ಖುಷಿಯಾಯಿತು. ಕೇಕ್ ತೊಗೊಂಬಂದರು, ಕಟ್ ಮಾಡಿದ್ವಿ, ತಿಂದ್ವಿ, ಸೆಲೆಬ್ರೇಟ್ ಮಾಡಿದ್ವಿ. ಅದನ್ನೆಲ್ಲ ನಾನು ಫುಲ್ಲು ವೀಡಿಯೋ ಅಪ್ಲೋಡ್ ಮಾಡ್ತೀನಿ. ಪ್ಲೀಸ್ ಎಲ್ಲರೂ ವಿಡಿಯೋ ನೋಡಿ ಸಪೋರ್ಟ್ ಮಾಡಿ. ಆಮೇಲೆ ಆಮೇಲೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಊಟ ಮಾಡಿ ಮನೆ. ಮಲ್ಟಿಪ್ಲಿಕೇಶನ್ ಮಾಡೋಣ ಕಲಿಬೇಡಿ. ಏನು ಮಲ್ಟಿಪ್ಲಿಕೇಶನ್ ಹಂಗಂದ್ರೆ ವಿಬ್ರೇಷನ್ ಗಂಟೆ ಹೊತ್ತದ ನೋಟಿಫಿಕೇಶನ್. ಅವರು ಓದಿರೋದು ಒಂದೇ, ನಾವು ಓದಿರೋದು ಒಂದೇ. ನಾನು ಊರಿಗೆ ಹೋಗೋ ಪ್ಲ್ಯಾನ್ ಇತ್ತು, ಊರಿಗೂ ಹೋಗಲಿಲ್ಲ. ಕೇರ್ಪೇಟೆಗೆ ಅಲ್ಲೊಂದು ದೇವಸ್ಥಾನ ಇತ್ತು, ಅಲ್ಲಿಗೆ ಹೋಗೋಣ ಅಂತ ಪ್ಲ್ಯಾನ್ ಇತ್ತು. ನಮ್ಮ ಅಕ್ಕ ಎಲ್ಲ ಬದಲು ಮಾಡಾಕ್ಬಿಟ್ಲು ಅತ್ಲಾಗಿ. ಸರಿ ಅದು ಮೂಡ್ ಔಟ್ ಆಯಿತು. ಸರಿ ಅಂದ್ಬಿಟ್ಟು ಒಬ್ಬಟ್ಟೆಲ್ಲ ಮಾಡಿದೆ. ಹಾಗಲಕಾಯಿ ಪಲ್ಯ, ಅನ್ನ, ಒಬ್ಬಟ್ಟು ರಸ ಪಟ ಅಂತ ಮಾಡಿದೆ. ಪಾಪ ಅಣ್ಣಗೆ ಬೇಜಾರಾಯ್ತು, ನನಗೆ ಗೊತ್ತಿಲ್ಲ. ಇರಲಿ, ನೆಕ್ಸ್ಟ್ ಟೈಮು ನೋಡ್ಕೊಂಡ್ವಿ. ನೆಕ್ಸ್ಟ್ ಟೈಮ್ ಏನಾದರೂ ನೋಡ್ಬೇಕು. ನೆಕ್ಸ್ಟ್ ಯಾವಾರ ನೆಕ್ಸ್ಟ್ ವರ್ಷ ಸಂಡೇ ಬಂದುಬಿಟ್ಟೈತೆ. ಫುಲ್ಲು ನಾನ್ ವೆಜ್, ಚಿಕನ್, ಮಟನ್, ಫಿಶಸ್ ಎಲ್ಲ ಫ್ರೈ. ಸರಿ ಗಾಯ್ಸ್, ಬಾಯ್. ವಿಡಿಯೋ ಫುಲ್ ನೋಡಿ. ಯಾಕೆ ಬಿಡು, ಲಾಂಗ್ ಆಗುತ್ತೆ ವಿಡಿಯೋ. ಸರಿ ಗೈಸ್, ಆಯಿತು. ಇವಾಗ ನಮ್ಮ ಮನೆಯವರು ಅವ್ರನ್ನ ಬಿಟ್ಬಿಟ್ಟು ಬರೋಕ್ಕೆ ಹೋಗೋರೆ. ಅವ್ರು ಬಂದಿದ್ದು ನಂಗೆ ತುಂಬ ಖುಷಿ ಆಯಿತು. ಅವ್ರು ಇರೋರ್ಗು ತುಂಬ ಖುಷಿಯಾಗೇ ಇತ್ತು. ಅವ್ರಿಗೆ ಏನೋ ಹೋಗ್ಬಿಟ್ರು, ನಿಜವೂ ಬೇಜಾರಾಯಿತು. ಇದ್ದಿದ್ರೆ ಹೆಂಗೆ ನಾಳೆ ಸಂಡೇ ಹೋಗ್ಬೋದಾಗಿತ್ತ, ಮಧ್ಯಾಹ್ನ ಊಟ ಎಲ್ಲ ಮಾಡಿಕೊಂಡು ಹೆಂಗೋ ಅವ್ರನ್ನೇ ಹಾಕೊಂಡು ನಾವು ತಿನ್ಬೋದಾಗಿತ್ತ. ಓಕೆ ಗೈಸ್, ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತಿದೀವಿ. ನಿಮ್ಗೆ ಏನಾದ್ರು ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಬಟನ್ ಒತ್ತೋದು ಮರಿಬೇಡಿ. ಮತ್ತೆ ತಲೆಕೆರಿ ಅಲ್ಲ, ಇನ್ನೊಂದೇನೋ ಐತೆ. ಸರಿ ಗೈಸ್, ಕಮೆಂಟೇ ಮಾಡಲ್ಲ ಅಮ್ಮ, ಒಬ್ಬರು ಕಮೆಂಟೇ ಮಾಡಲ್ಲ. ಮತ್ತೆ ನಮ್ಮ ವಿಡಿಯೋ ಇಷ್ಟ ಆಗ್ತಾ ಇಲ್ಲ ಅವ್ರಿಗೆ. ಸರಿ ಗೈಸ್, ಬಾಯ್. ಬಡವ್ರು ಗೈಸ್ ಮಾಡಿ ಗೈಸ್ ಒಂಚೂರಾದ್ರೂ